ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ವ್ಲಾಗ್ ಅಂತ ಅಂದರೆ ನಮ್ಮ ಆಫೀಸಿಂದ ಗಣೇಶನ ಕೂರಿಸಿದ್ವಿ, ಅದರದ್ದು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಅಲ್ಲ, ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ, ಇರಲಿ ಲೈವ್ ಮೆಮೊರಿಯಾಗಿ ಅಂತ ಅಂದ್ಬಿಟ್ಟು. ನಮ್ಮ ಇಲಾಖೆಯಿಂದ ಕೂರಿಸಿದ್ವಿ. ಬಹುಶಃ ನಮ್ಮ ಇಲಾಖೆಯಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಆಚರಿಸೋಂಥ ಹಬ್ಬ ಇದೊಂದೇ, ಎಲ್ಲ ಎಂಪ್ಲಾಯೀಸ್ಗಳು ಸೇರಿ ಒಟ್ಟಿಗೆ ಮಾಡೋ ಅಂಥದ್ದು. ಇದೊಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಎಲ್ಲ ಸ್ಟಾಫ್ಗಳು, ಎಲ್ಲ ಆಫೀಸರ್ಸ್ ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಎಲ್ಲ ಬಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ಎಲ್ಲರೂ ಒಬ್ರಿಗೊಬ್ರು ಮುಖ ಪರಿಚಯ ಆಗುತ್ತೆ, ಒಬ್ರಿಗೊಬ್ರು ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ನಾವು ಯಾವಾಗಲೂ ಡ್ಯೂಟಿ ಅಂತಲೇ ಇರ್ತೀವಿ. ಸೊ ಹಾಗಾಗಿ ಇದೊಂದು ಗೆಟ್ ಟುಗೆದರ್ ಅನ್ಬೋದು. ಈ ಒಂದು 5 ದಿನ ನಮ್ಗೆ ಒಂಥರ ಹಬ್ಬ, ಊರಲ್ಲಿ ಹಬ್ಬ ಮಾಡಿದಾಗ ಅನಿಸುತ್ತೆ. ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಒಂದೇ ಫ್ಯಾಮಿಲಿಯವರು ಹಬ್ಬ ಮಾಡ್ದಂಗೆ ಅಂತ ಅನಿಸುತ್ತೆ. ಅದೇ ಥರ ಫೀಲ್ ಆಗುತ್ತೆ. ಎಲ್ಲರೂ ಬೇರೆ ಬೇರೆ ಊರುಗಳಿಂದ ಬಂದಿರ್ತೀವಿ ಕರ್ತವ್ಯ ನಿರ್ವಹಿಸೋದಕ್ಕೆ. ಇಲ್ಲೆಲ್ಲರಿಗೂ ಇವ್ರುಗಳೇ ನಮ್ಮ ಸ್ನೇಹಿತರು, ನಮ್ಮ ಕೊಲೀಗ್ಸ್ ಏನಿರ್ತಾರೆ ಅವರೇ ನಮಗೆಲ್ಲರೂ ಫ್ಯಾಮಿಲಿ. ಅಣ್ಣ ತಮ್ಮ, ಅಕ್ಕ ತಮ್ಮ ಎಲ್ಲರೂ, ಪ್ರತಿಯೊಬ್ಬರೂ ನಾವು ಇವರಲ್ಲೇ ನೋಡಬೇಕು. ಯಾಕೆಂದರೆ ನಾವು ಫ್ಯಾಮಿಲಿಯಿಂದ ದೂರ ಇರ್ತೀವಿ. ನಮ್ಮ ಮಕ್ಳಿಗೂ ಅಷ್ಟೇ ಎಲ್ಲ ಬಾಂಧವ್ಯನೂ ಇಲ್ಲೇ ನಮ್ಮ ಜೊತೆಯಲ್ಲಿರೋ ಅಂಥ ಮಕ್ಕಳು, ಅಂಕಲು ಆಂಟಿ ಏನೋ ಹೇಳ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ರು. ಎಲ್ಲ ಮಕ್ಳಿಗೆ ಏನೇನು ಇಷ್ಟ ಆಗುತ್ತೋ, ಏನೇನು ಕಲ್ತಿದ್ದಾರೆ ಅವರು, ಅದನ್ನು ಎಕ್ಸಿಬಿಟ್ ಮಾಡ್ತಾಯಿದ್ರು. ಯಾರು ಇಲ್ಲೇನು ಡ್ಯಾನ್ಸ್ಗೆ ಹೋಗಲ್ಲ, ಏನೂ ಮಾಡಲ್ಲ. ಹಾಗೆ ಅವರವರ ಇಂಟ್ರೆಸ್ಟ್ ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಿ ನಾನು ಮಾಡಬೇಕು, ಪರ್ಫಾರ್ಮೆನ್ಸ್ ಕೊಡಬೇಕು ಅಂದ್ಕೊಂಡು ಮಾಡ್ತಾಯಿದ್ರು. ಈ ಹುಡುಗಿ ಅಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿತ್ತು. ಆ ಸ್ಟೆಪ್ಸು, ನಿಂತ್ಕೊಳ್ಳೋ ಶೈಲಿ ತುಂಬ ಚೆನ್ನಾಗಿತ್ತು. ಬಟ್ ಯಾಕೋ ಸ್ವಲ್ಪನೇ ಮಾಡಿತು, ಈ ಹುಡುಗಿ ಮಾಡೋಕ್ಕೆ ಹೋಗಲಿಲ್ಲ. ಶೈನೆಸ್ ಜಾಸ್ತಿ ಆಗೋಯ್ತು ಅನಿಸುತ್ತೆ. ಈ ಹುಡುಗಿ ಮಾಡಲಿಲ್ಲ. ಅದ್ರ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾಯಿದ್ಲು. ಆ್ಯಂಡ್ ಊಟದ ವ್ಯವಸ್ಥೆನೇ ಇತ್ತು, ಲೈಕ್ ಪ್ರಸಾದ ಊಟ ಥರನೇ ಎಲ್ಲ ಐಟಮ್ಸ್ಗಳನ್ನು ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಇದು ನಮ್ಮ ಫ್ಯಾಮಿಲಿಗಿಂತ ಒಂದು ಕೈ ಜಾಸ್ತಿನೇ ಅನಿಸುತ್ತೆ. ಫ್ಯಾಮಿಲಿಯಲ್ಲೆಲ್ಲ ಇಷ್ಟು ಕ್ಲೋಸಾಗಿರೋದಿಲ್ಲ, ಇಷ್ಟು ಖುಷಿಯಾಗಿರೋದಿಲ್ಲ ಫ್ಯಾಮಿಲಿನಲ್ಲಿ. ಬಟ್ ಫ್ರೆಂಡ್ಶಿಪ್ನಲ್ಲಿ ಆ ಥರ ಬರೋಲ್ಲ. ಎಲ್ಲ ಥರದ ಫ್ರೆಂಡ್ಸ್ಗಳು ಇರ್ತಾರೆ, ಎಲ್ಲ ಖುಷಿಯಾಗಿರ್ತೀವಿ. ಎಲ್ಲ ದೂರದಿಂದ ಫ್ಯಾಮಿಲಿನ ಬಿಟ್ಟು ಬಂದಿರ್ತೀವಿ. ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನಾವು ನಮ್ಮ ಜೊತೇಲಿ ಇರೋ ಅಂಥವ್ರನ್ನ ನೋಡಿ ನಮ್ಮ ಫ್ಯಾಮಿಲಿನ ಇಟ್ಕೋಬೇಕು. ಹಾಗೆ ಮಕ್ಕಳು ಪರ್ಫಾಮೆನ್ಸು, ನನ್ನ ಮಗಳು ಅಲ್ಲೋಗಿ ಡ್ಯಾನ್ಸ್ ಮಾಡಂದರೆ ಮಾಡಲ್ಲ ಅಂತ ಇದ್ದಾಳೆ. ಆಮೇಲೆ ಕೊನೆಗೆ ಹೋದ್ಲು, ಕೊನೆಗೆ ಕಳಿಸಿದ್ವಿ. ಆ್ಯಂಡ್ ನಾವು ಲಾಸ್ಟಲ್ಲಿ ದೇವ್ರ ಪೂಜೆ ಮಾಡಿಕೊಂಡು ಹೋಗೋಣ ಮನೆಗೆ ಇನ್ನೇನು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ವಿ. 2 ಗಣೇಶ ಕೂರಿಸಿದ್ದು. ಎಲ್ಲ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ, ಪ್ರತಿ ವರ್ಷವೂ ಹೀಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದೊಂದು 5 ದಿನ ನಮಗೆ ಒಳ್ಳೆ ಹಬ್ಬ ಥರ ಇರುತ್ತೆ. ಆ್ಯಂಡ್ ಫೈನಲಿ ಮಕ್ಕಳು ಕೂಡ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ನನ್ನ ಮಕ್ಕಳು ಆ್ಯಂಡ್ ಚಿಕ್ಕ ಪಾಪು ಬಂದು ನಮ್ಮ ಫ್ರೆಂಡ್ ಮಗಳು, 3 ಜನ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಸ್ಕೂಲ್ ಡೇಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಲಾಸ್ಟ್ ಇಯರ್ ಸ್ಕೂಲ್ ಟೈಮಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ, ನೆನ್ಪಿಟ್ಕೊಂಡು ಸ್ಟೆಪ್ಸ್ ಎಲ್ಲ ನೆನ್ಪಿಟ್ಕೊಂಡು ಮಾಡ್ತಾಳೆ. ಇನ್ನು ದೊಡ್ಡ ಮಗಳಿಗೆ ಡ್ಯಾನ್ಸು ಈ ಡ್ಯಾನ್ಸ್ ಗೊತ್ತಿಲ್ಲ, ಬಟ್ ಅವಳನ್ನ ನೋಡ್ಕೊಂಡು ಕಲ್ತ್ಕೊಂಡು ಅವಳು ಮಾಡ್ತಾಯಿದ್ಳು. ಇನ್ನೂ ಒಂದು ಪರ್ಫಾಮೆನ್ಸ್ ಕೊಟ್ಟರು. ಫಸ್ಟು ಬೇಡ ಅಂತಿದ್ದವರು ಫೈನಲಾಗಿ ಮಾಹಿತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಸಾಂಗ್ ಪ್ಲೇ ಆದಮೇಲೆ ಇವ್ರು ಹೋಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು 3 ಜನನೂ, ಏನಿಲ್ಲ. ನನ್ನ ಫ್ರೆಂಡ್ ಮಗಳಂತೂ ತುಂಬ ಖುಷಿಯಾಗೋಯ್ತು. ಅವಳು ಜಾಸ್ತಿ ಯಾರ ಜೊತೆ ಬೆರೆಯಲ್ಲ, ಬಟ್ ಇವ್ರ ಜೊತೆ ಮಾತ್ರ ತುಂಬ ಚೆನ್ನಾಗಿ ಬೆರ್ತ್ಕೊತಾಳೆ. ಅಕ್ಕ ಅಂತ ಅಂದ್ಕೊಂಡು ಅದೊಂದು ಖುಷಿ ಆಯಿತು. ಆ್ಯಂಡ್ ಎಲ್ಲ ಮಕ್ಕಳದು ಅಷ್ಟೇ, ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ರು. ನೋಡೋರೆಲ್ಲರೂ ನೋಡ್ತಾಯಿದ್ರು. ಎಲ್ಲ ಮಕ್ಕಳು ಎಷ್ಟು ಹ್ಯಾಪಿಯಾಗಿದ್ದರು ಅಂತಂದರೆ ಹೇಳೋಕ್ಕೆ ಆಗೋಲ್ಲ. ಅವ್ರನ್ನೆಲ್ಲೂ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಜಾಸ್ತಿ ಫಂಕ್ಷನ್ಸ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ. ಏಕೆಂದರೆ ಸ್ಕೂಲ್ ಇರುತ್ತೆ, ಇಲ್ಲ ನಮಗೆ ಡ್ಯೂಟಿ ಇರುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಅನ್ನೋದೇ ಸಿಕ್ಕಲ್ಲ. ಇಂಥ ಸನ್ನಿವೇಶಗಳಲ್ಲಿ, ಇಂಥ ಹಬ್ಬಗಳಲ್ಲಿ ಹಿಂಗೆ ಆಫೀಸ್ ಕಡೆಯಿಂದ ಮಾಡಿದಾಗ ಆರಾಮಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಫ್ಯಾಮಿಲಿ ಇರುತ್ತೆ ಜೊತೆಯಲ್ಲಿ. ಮಕ್ಕಳು ಕೂಡ ಅಷ್ಟೇ, ಎಲ್ಲ ಮಕ್ಕಳು ಬೇರೆ ಬೇರೆ ಸ್ಕೂಲಲ್ಲಿ ಇರ್ತಾರೆ. ಎಲ್ಲ ಒಂದೇ ಸ್ಕೂಲಿಗೆ ಯಾರೂ ಅಡ್ಮಿಷನ್ಸ್ ಮಾಡಿಸಲ್ಲ. ಎಲ್ಲ ಮಕ್ಕಳು ಒಂದೇ ಕಡೆ ಕೂತ್ಕೊಂಡು ಚೆನ್ನಾಗಿರುತ್ತೆ. ಈ ಥರ ಇರಬೇಕು. ಎಲ್ಲ ಇಲಾಖೆಗಳಲ್ಲೂ ಈ ಥರದೊಂದು ಇತ್ತು ಅಂತಂದರೆ ಇಲಾಖೆನಲ್ಲಿ ಒಳ್ಳೆ ಕರ್ತವ್ಯ ನಿರ್ವಹಿಸೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಬಹುಶಃ ಇದು ಗಣೇಶ ಹಬ್ಬದಲ್ಲಿ ಮಾತ್ರ ಅನಿಸುತ್ತೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಗಣೇಶನ ಕೂರಿಸಿ ಆಫೀಸ್ನಲ್ಲಿ ಪೂಜೆ ಮಾಡೋ ಅಂಥ ಒಂದು ಪದ್ಧತಿ ಇರೋ ಅಂಥದ್ದು. ನಮ್ಮ ಆಫೀಸ್ನಲ್ಲಿ ಪ್ರತಿ ವರ್ಷ ಕೂರಿಸಿ ಮಾಡ್ತಾರೆ. ಅದೊಂದು ಖುಷಿಯಾಗಿತ್ತು. ಫೈನಲಿ ಎಲ್ಲ ಮಕ್ಕಳಿಗೂ ಒಂದಷ್ಟು ಹಾಡುಗಳನ್ನ
ಯಾವ ಸ್ಟೆಪ್ಸ್ ಆದರೂ ಹಾಕಿ ಯಾವ ಡ್ಯಾನ್ಸ್ ಆದರೂ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಸ್ಟಾಫ್ಗಳು ಪಾಪ ಅವ್ರು ಡ್ಯಾನ್ಸ್ ಮಾಡಲಿಕ್ಕೆ ಇಷ್ಟ, ಬಟ್ ಸಾಂಗ್ಸ್ ಯಾವುದು ಪ್ಲೇ ಆಗ್ತಾ ಇರಲಿಲ್ಲ ಮಕ್ಕಳಿಗಾಗಲಿ ಅಂತಂದ್ಬಿಟ್ಟು ಅವ್ರಿಗೆ ಲಾಸ್ಟ್ ಹಂಗೆ ಮಾಡಿದ್ರು, ಒಂದಿಬ್ಬರು ಹುಡುಗಿಯರು ಮಾಡಿದ್ರು. ಆ್ಯಂಡ್ ಮಕ್ಳುಗಳದೇ ದೊಡ್ಡ ಆಟ, ಮಕ್ಳು ಡ್ಯಾನ್ಸ್ ಮಾಡೋದು ಖುಷಿ ಆಗುತ್ತಲ್ಲ, ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ಸ್ಟೆಪ್ಸ್ ಆ ಟೈಮಿಗೆ ಬರುತ್ತೆ ಮೈಂಡಿಗೆ ಅದನ್ನೇ ಮಾಡ್ತಾರೆ. ಹೆಂಗೆ ಬೇಕು ಹಂಗೆ ಡ್ಯಾನ್ಸ್ ಮಾಡ್ತಾರೆ, ಅದೇ ಒಂಥರ ಮಾಡೋಕ್ಕೆ ಚೆಂದ ಇರುತ್ತೆ. ಆ್ಯಂಡ್ ಫೈನಲಾಗಿ ಇಬ್ಬರು ಮಕ್ಕಳು ಮಾಡಿದ್ರು. ಮಾಡ್ತಾ ಅರ್ಧ ಹುಡುಗಿಗೆ ಅರ್ಧಕ್ಕೆ ಬಿಟ್ಟು ಅವ್ರಿಗೊಂದು ಶೈನೆಸ್ ಅನಿಸುತ್ತೆ, ಪ್ರಾಕ್ಟೀಸ್ ಇರೋದಿಲ್ಲ, ಏನೋ ಒಂದು ಅವ್ರು ಏನು ಕಲ್ತಿರ್ತಾರೆ ಅಷ್ಟು ಮಾಡ್ಬೋದು, ಜೊತೆನಲ್ಲಿ ಸಾಥ್ಕೊಳ್ಳೋಕ್ಕಾಗಲ್ಲ. ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಈ ಹುಡುಗಿನ ಅಷ್ಟೇ ಕಾಲೇಜ್ ಹೋಗ್ತಾರೆ. ಈ ಹುಡುಗಿನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರಿಗೆ ನೋಡ್ಕೊಂಡು ಇವರೆಲ್ಲರೂ ಕೆಳಗಡೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದು, ವಿಡಿಯೋ ಮಾಡ್ತೀವಿ ಅಂದ್ರೂ ಕೇಳ್ತಾಯಿರಲಿಲ್ಲ, ನೋಡ್ಕೊಂಡಲ್ಲೇ ಮಾಡೋದು. ಇವರಂತೂ ಬಿಡ್ತಾನೆಲ್ಲ, ಮನೆಗೆ ಹೋಗಿ ನಡೀರಿ ಅಂದರೆ ಕೇಳ್ತಾನೆಲ್ಲ, ಮನೆಗೆ ಹೋಗೋಣ ನಡೀರಪ್ಪ ಟೈಮ್ ಆಯಿತು ಅಂದರೆ ಕೇಳ್ತಾಯಿಲ್ಲ. ಇವ್ರು ಹಾಡಿದ್ರು ಹಾಡು ಹಾಕಿ ಯಾವ ಹಾಡು ಹಾಕಿದ್ರು ಸ್ಟೆಪ್ಸ್ ಹಾಕೋ ಮಾಡು ಅಷ್ಟೇ. ಅದು ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಖುಷಿಯಾಗುತ್ತೆ ಅಲ್ವಾ, ಯಾವುದೋ ಒಂದು ಸ್ಟೆಪ್ಸ್ ಹಾಕ್ತಾರೆ, ಇದೇ ಹಾಕ್ಬೇಕಂತೇನಿಲ್ಲ, ಎಲ್ಲ ಅವ್ರ ಖುಷಿ ಅವರ ಮುಖದಲ್ಲಿ ನೋಡೋದಕ್ಕೆ ಒಂಥರ ನಮಗೂ ಖುಷಿ ಆಗೋಯಿತು. ಬರೀ ಸ್ಕೂಲು ಮನೆ ಟ್ಯೂಷನ್, ಸ್ಕೂಲು ಮನೆ ಟ್ಯೂಷನ್ ಇಷ್ಟೇ ಇದೆ ಮಕ್ಕಳಿಗೆ. ಇವತ್ತು ಒಂಥರ ಫ್ರೀ ಬರ್ಡ್ ಥರ ಏನೋ ಒಂದು ಡ್ಯಾನ್ಸ್ ಹಿಂಗೆ ಇಷ್ಟ ಬಂದಂಗಿರಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ ನಾನು. ಆಯಿತು ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ಮನೆಗೆ, ಏನು ಪ್ರಾಬ್ಲಮ್ ಇಲ್ಲ, ಊಟ ಎಲ್ಲ ಮುಗಿದೈತಲ್ಲ, ಇನ್ನೇನು ಹೋಗಿ ಮಲ್ಕೊಳ್ಳೋದಲ್ವ, ಲೇಟಾಗಿ ಪರವಾಗಿಲ್ಲ ಅಂತ ಇರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಸಂಡೇ ಇದ್ದಿದ್ದರಿಂದ ಏನು ಪ್ರಾಬ್ಲಮ್ ಇಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಕೊನೆಗೆ ಯಾವ ಸಾಂಗ್ ಹಾಕಿದ್ರು ಅದಕ್ಕೆಲ್ಲ ಹಾಡು ಹೇಳೋದು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವಿಬ್ಬರು ಮನೆಗೆ ಹೋದ್ವಿ. ಆ್ಯಂಡ್ ಅದ್ರದ್ದು ನೆಕ್ಸ್ಟ್ ಡೇ ಇದು ವಿಡಿಯೋದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದು ಫೈನಲಾಗಿ ದೇವಸ್ಥಾನದಲ್ಲಿ ಗಣೇಶನ ವಿಸರ್ಜನೆ ಮಾಡೋದಿಲ್ಲ. ಇದು ಎಲ್ಲ ಫ್ಯಾಮಿಲಿಯವರು ಅವ್ರಿಗೇನು ಡ್ಯಾನ್ಸ್ ಇಷ್ಟ ಆಗುತ್ತೆ ಹಾಗೆ ಬರುತ್ತೆ ಅದನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇದೊಂಥರ ಚೆನ್ನಾಗಿರ್ತದಪ್ಪ. ಅವ್ರಿಗೂ ನಾವಾದರೂ ಕೆಲಸಕ್ಕಾಗಿ ಬರ್ತೀವಿ, ಅವ್ರ ಮನೆಯಲ್ಲೇ ಇರೋರಿಗೆ ಏನು ಎಂಟರ್ಟೈನ್ಮೆಂಟೇ ಇರೋಲ್ಲ. ಇದೊಂಥರ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು. ಆ್ಯಂಡ್ ಇದು ಎಲ್ಲ ನಮ್ಮ ಸ್ಟಾಫ್ಗಳು ಗಣೇಶ ಬಿಡೋದಿನ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ನಾವಂತೂ. ಸಖತ್ ಇಷ್ಟ ಆಗುತ್ತೆ. ಎಲ್ಲರ ಮಕ್ಕಳ ಖುಷಿ ನೋಡಿ ನಮ್ಮ ಆಫೀಸರ್ಸ್ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಸ್ಟೆಪ್ ಹಾಕ್ತಾ ಇರೋದನ್ನು ಡ್ಯಾನ್ಸ್ ಮಾಡ್ತಾ ಇರೋದನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಗಣೇಶ ವಿಸರ್ಜನೆಯನ್ನು ಮಾಡಿದ್ವಿ. ಲಾಸ್ಟ್